75ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಈ ನಾಡಿನ ಜನತೆಗೆ, ವಿಶೇಷವಾಗಿ ಮಂಡ್ಯ ಜಿಲ್ಲೆ ತಮಗೆ ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ. ನೀನು ಹೇಳು ಗುರು. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಸರ್, ಏನು ಅವರ ವಿಚಾರವಾಗಿ, ಸಂಸದ ವಿಚಾರವಾಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸರ್. ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅಲ್ಲೇ ಇನ್ನೂ ಒಂದು ಹೇಳೋರೆ, ನೀನು ಗಮನಿಸಿಲ್ಲ ಅಂತ ಕಾಣುತ್ತೆ. ನಾನು ಏನಾದ್ರು ನಿಮ್ಮ ಮಾತು ಕೇಳಿ ನೀವೆಲ್ಲ ನನ್ನ ಸ್ನೇಹಿತರು ಅಂತ ನಾನು ಮಾತಾಡಿಬಿಟ್ರೆ ನನ್ನ ಹೆಂಗೆ ಇಕ್ಕಟ್ಟಿಗೆ ಸಿಗಿಸ್ತೀರಿ ಅಂತ ಅವ್ರು ಹೇಳೋರೆ. ನಾನು ಕಾಂಗ್ರೆಸ್ಗೆ ಹೋಗಲ್ಲ, ನಾನು ಬಿ ಜೆ ಪಿಯಿಂದನೇ ಟಿಕೆಟನ್ನು ಬಯಸ್ತೀನಿ. ಬಿ ಜೆ ಪಿನಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ, ಜನತಾ ದಳದವರು ಇಲ್ಲಿಗೆ ಬರೋದು ಬೇಡ, ಬಿ ಜೆ ಪಿ ನಾವು ಸಂಸದರಿರೋದ್ರಿಂದ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳೋರೆ. ಜ್ಞಾಪಕ ಇದೆಯಾ? ಕಾಂಗ್ರೆಸ್ ಒಂದು ನಿಮಿಷ ನಾನು ನಾನೇ ಹೇಳ್ತೀನಿ, ನಾನು ಯಾವುದನ್ನು ಇದು ಮಾಡಲ್ಲ, ಮಾಡಿದ್ದೀನ ಇಲ್ಲಿವರೆಗೂ ಮಾಡಲ್ಲ. ಕಾಂಗ್ರೆಸ್ನವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು. ಯಾರು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಜಿಲ್ಲೆಯವರಾಗಲಿ, ನಮ್ಮ ರಾಜ್ಯದವರಾಗಲಿ, ನಮ್ಮ ಹತ್ರ ರಾಷ್ಟ್ರದ ನಾಯಕರಾಗಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ. ಅಧಿಕೃತವಾಗಿ ಅವರು ಬಿ ಜೆ ಪಿಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು. ಕಳೆದ ಅಸೆಂಬ್ಲಿನಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಕ್ಯಾಂಪೇನ್ನ ಮಾಡಿದ್ದಾರೆ. ನಾನು ಹೌದು, ನನಗೆ ಅವರಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ಅವರಿಗೆ ಯಾವುದೇ ಥರದ ಅವರ ಮಧ್ಯದಲ್ಲಿ ಇಲ್ಲ. ಮತ್ತು ಅಂಬರೀಷು ನಾನು ಸ್ನೇಹಿತರಿದ್ದು, ಅವ್ರು ಬೇರೆ ಪಕ್ಷದಲ್ಲಿದ್ದರು, ನಾನೇ ಬೇರೆ ಪಕ್ಷದಲ್ಲಿದ್ದರು, ನಾವು ಸ್ನೇಹಿತರಾಗಿ ಕೊನೆಯವರೆಗೂ ಅವರು ಬದುಕಿರೋವರೆಗೂ ನಾವು ಸ್ನೇಹಿತರಾಗೇ ಇದ್ದು. ಅವ್ರ ನಂತರ ಇವರು ಆಕಸ್ಮಿಕ ಬೆಳವಣಿಗೆಯಲ್ಲಿ ಇವರು ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಬೆಂಬಲ ಇತ್ತು, ಸಾರ್ವಜನಿಕರ ಬೆಂಬಲ ಇತ್ತು, ಜನತಾದಳದಿತ್ತು, ಬಿ ಜೆ ಪಿ ಇತ್ತು. ಆ ಪ್ರಶ್ನೆ ಈಗ ಅಪ್ರಸ್ತುತ, ಅದೇನು ಅವಶ್ಯಕತೆ ಇಲ್ಲ. ಈಗ ನನಗೆ ಕೆಲವರು ಗೊತ್ತು, ಇಲ್ಲಿ ಭಾಳಷ್ಟು ಜನ ಚಲುವರಾಯಸ್ವಾಮಿ ಕರೀಲಿಲ್ಲ, ಚಲುವರಾಯಸ್ವಾಮಿ ಹೇಳಲಿಲ್ಲ ಅಂತ ಸುಮಲತ್ನ ಒಂದೇ ವಿಚಾರ ಅಲ್ಲ, ಬೇರೆ ವಿಚಾರನೂ ಬರುತ್ತೆ. ನಾವೇನಾದ್ರು ಮಾತಾಡಿದಾಗ ಹಿಂದೆ ಅನೇಕ ಬಾರಿ ಇಂಥ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಅನಾವಶ್ಯಕವಾಗಿ ಮಾತಾಡಿ ಇವ್ರು ಯಾರು ಅವರೇ ಯಾರು ನಾವು ಕೇಳಿದ್ವಾ ಹೇಳಿದ್ವಾ, ಇವೆಲ್ಲ ನಮ್ಮದೇ ಆದಂಥ ಒಂದು ಪಕ್ಷ ಇದೆ. ನಾವು 11ಕ್ಕೆ 11 2018ರಲ್ಲಿ ಕಳ್ಕೊಂಡು ನಾವು 0 MP ಕ್ಷೇತ್ರದಲ್ಲಿ 8 ಜನ MLA, 3 ಜನ MLC, 11 ಇರಲಿಲ್ಲ ನಮ್ಮ ಜೊತೆ. ಆದರೆ ಇವತ್ತು ಈ ರಾಜ್ಯದ ಜನರ ಆಶೀರ್ವಾದದಿಂದ, ಈ ಜಿಲ್ಲೆಯ ಜನರ ಒಂದು ಹೋರಾಟದಿಂದ, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹೋರಾಟದಿಂದ 11ಕ್ಕೆ 10 ಜನ ನಾವಿದ್ದೀವಿ. ಇಂಥ ಒಂದು ಅವಕಾಶವನ್ನು ನಮ್ಮ ಜಿಲ್ಲೆಯ ಜನ ಕೊಟ್ಟವ್ರೆ. ನಾವು ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ. ಸುಮಲತಾ ಅವ್ರನ್ನ ನಾವಂತೂ, ಅವರು ನಮಗೆ ಕೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ರಾಜಕೀಯದ ವಿಚಾರ ಚರ್ಚೆ ಆಗಿಲ್ಲ. ಅವರು ಯಾರನ್ನು ಕರೆದಿದ್ದಾರೆ ಅಂತ ಅವರೇ ಅದನ್ನು ಹೇಳಿದ್ರೆ ಬಹುಶಃ ಅವಾಗ ನಾವು ತಿಳ್ಕೊಬೋದು. ಸೊ ಅದರಿಂದ ಆ ವಿಚಾರ ಗೊತ್ತಿಲ್ಲ. ನೀವು ಒಂದು ನಿಮಿಷ, ನೀವು ನನಗೆ ಇಲ್ಲಿವರೆಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಲೀಡ್ರು ಅವ್ರನ್ನ ಅಪ್ರೋಚ್ ಮಾಡಿರ್ತಕ್ಕಂಥ ವಿಚಾರ ಗೊತ್ತಿಲ್ಲ. ನೀವೇನಾದ್ರು ಮೇಡಮ್ ಕೇಳಿ, ಮೇಡಮ್ ಇಂಥವ್ರು ಏನಾರು ಕರೆದಿದ್ರು ಅಂದರೆ ಆವಾಗ ನಮಗೆ ಹೇಳೋ ಪ್ರಯತ್ನ ಮಾಡಿ, ದಯಮಾಡಿ ನಾನು ಅದು ತಿಳ್ಕೊತೀನಿ. ಬಟ್ ಅವರು ಅಂತಿಮವಾಗಿ ನೆನ್ನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ನಾನು ಬಿ ಜೆ ಪಿಯಿಂದಲೇ ಅಭ್ಯರ್ಥಿ ಆಗ್ತೀನಿ. ಮತ್ತು ನಾನು ನಮ್ಮೆಲ್ಲ ಅಶೋಕ್ ಜಯರಾಮ್ ಹೋಗಿದ್ದಾರೆ, ನಾರಾಯಣಗೌಡರು ಹೋಗಿದ್ದಾರೆ, ಎಲ್ಲ ಬಹುತೇಕ ಲೀಡ್ರ್ ಹೋಗಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಮೊನ್ನೆನೇ ನಾವು ಕಾಳೆ ಕೂಗಿದ್ದೀವಿ. ಸ್ವಾಭಿಮಾನದ ಎಲೆಕ್ಷನ್, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಎಲೆಕ್ಷನ್. ಲೋಕಸಭೆ ಸ್ಥಳೀಕರೇ ಆಗಬೇಕು ಒರ್ಜಿನಲಿ. ನಮ್ಮ ಹಳ್ಳೀಲಿ ಹೇಳ್ತಾರಲ್ಲ ಒರ್ಜಿನಲ್ಲು, ಈ ದೇಶಿ ಬೀಡು ನಾಟಿ ಬೀಡು ಅಂತೀವಲ್ಲ, ನಾಟಿ ಮಂಡ್ಯದಲ್ಲಿ ನಾಟಿ ಪ್ರಶ್ನೆ ಇಲ್ಲ. ಈಗ ಈ ದೇಶದ ರಾಹುಲ್ ಗಾಂಧಿಯವರು ಬಂದು ನಿಂತ್ಕೋಬೋದು, ಮೋದಿಯವರು ನಿಂತ್ಕೋಬೋದು, ಗೊತ್ತಾಯ್ತಾ? ಯಾರು ಬೇಕಾದ್ರೂ ಯಾವುದೇ ಜಿಲ್ಲೆಯಲ್ಲಿ ಲೋಕಸಭೆಗೆ ನಿಂತ್ಕೊಳ್ಳೋದಕ್ಕೆ ರಾಷ್ಟ್ರ ವ್ಯಾಪ್ತಿನಲ್ಲಿ ಅವಕಾಶ ಇದೆ ಡೆಮಾಕ್ರಸಿನಲ್ಲಿ. ಆದರೆ ಮಂಡ್ಯದವ್ರದ್ದೊಂದು ವಿಶೇಷ, ಮಂಡ್ಯ ನಾಟಿ ಸ್ಟೈಲಲ್ಲೇ ಸ್ವಾಭಿಮಾನದ ಚುನಾವಣೆ ಈ ಸಲ ನಡೆಯುತ್ತೆ. ಸೊ ಈಗಾಗಲೇ ಸೊ ನೋಡ್ರಿ, ನಾನೀಗ ಅನಾವಶ್ಯಕವಾಗಿ ಇಲ್ಲದೆ ಇರೋದನ್ನ ಮಾತಾಡಿಲ್ಲ. ಈಗ ಗುರು ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ. ಹೌದು, ಸುಮಲತಾರ ಬಗ್ಗೆ ಮಾತಾಡ್ತೀನಿ ಅಂದಿರಿ, ಇವತ್ತು ಏನಾಗದು? ನಾನು ಹಂಗೇನೆ ನೀವು ಈಗಲೂ ಹೇಳ್ತೀರಾ, ಒಳ್ಳೆ ಡಿಸ್ಕಷನ್ ಆಗದ. ಆ ರೀತಿ ಯಾವುದು ಹೇಳಕ್ ಹೋಗಲ್ಲ, ಅದು ಗೊತ್ತಿಲ್ಲ ನಮಗೆ. ನಾವು
ಮಂಡ್ಯ ಜಿಲ್ಲೆ ಸ್ವಾಭಿಮಾನದ ಚುನಾವಣೆ ಆಗಬೇಕು. ಜನರ ಬಯಕೆ ಅದು. ಮಂಡ್ಯ ಜಿಲ್ಲೆಯಲ್ಲಿ 30-40 ವರ್ಷದ ನಂತರ ಒಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಶಾಶ್ವತವಾದಂಥ ಅನೇಕ ಜಿಲ್ಲೆಗಳನ್ನು ನಾವು ನೋಡಿ ನಾವು ಒಂದು ತಲೆ ಬಗ್ಗಿಸೋ ರೀತಿಯಲ್ಲಿದ್ದೀವಿ. 5 ವರ್ಷ ನಮಗೆ ಮ್ಯಾಂಡೇಟ್ರಿ ಕೊಟ್ಟವ್ರೆ ಎಲ್ಲ ಶಾಸಕರು, ನಮ್ಮ ಮುಖಂಡರು, ಕಾರ್ಯಕರ್ತರು ಸೇರಿ ಮಂಡ್ಯ ಜಿಲ್ಲೆ ಚರ್ಚೆ ಮಾಡಿ ಬರ್ತೀನಿ ಅಂತ ಸ್ವಾಗತ ಮಾಡ್ತೀರಾ? ನಮಗೇನು ಗೊತ್ತಿಲ್ಲ ಗುರು. ನಮ್ಮ ಹತ್ರ ಚರ್ಚೆ ಆಗದೆ ಇರೋ ವಿಚಾರನ ನಾನು ಚರ್ಚೆ ನೆನ್ನೆನೇ ಹೇಳೋರಲ್ರಿ. ನೋಡಪ್ಪ, ಮಂಡ್ಯ ಜಿಲ್ಲೆ ನನಗೆ ಹೇಳಿದ್ರು, ನನಗೆ ಜನ ಹೇಳಿರೋದು, ನಾವು ನಿಮ್ಮ ಜೊತೆ ಇದ್ದೀವಿ. ಸಾರ್ವಜನಿಕರು, ಮತದಾರರು, ನಾವು ಪಕ್ಷ ಮುಖ್ಯ ಅಲ್ಲ, ಸ್ವಾಭಿಮಾನ ಚುನಾವಣೆ ಮಾಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನ ಆದೇಶ ಕೊಟ್ಟವ್ರು ನನಗೆ. ಸೊ ನಮ್ಮ ಅಭ್ಯರ್ಥಿಯನ್ನು ಶಾರ್ಟ್ಲಿ ನಮ್ಮ ಪಕ್ಷ ಘೋಷಣೆ ಮಾಡುತ್ತೆ. ಮಂಡ್ಯದವ್ರನ್ನೇ ಮಾಡೋದಲ್ವಾ? ಹೌದು. ಇಲ್ಲ, ನಾನು ಆ ಥರ ಯಾವುದನ್ನು ಕಾಮೆಂಟ್ ಆಗಿಲ್ಲ. ನಮ್ಮ ಹೈಕಮಾಂಡ್ ಖರ್ಗೆ ಅವರಿರ್ಬೋದು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು, ವೇಣುಗೋಪಾಲು, ಸುರ್ಜೇವಾಲಾ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ನಮ್ಮೆಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಒಂದು ಘೋಷಣೆ ಮಾಡ್ತಾರೆ. ಅವ್ರು ಘೋಷಣೆ ಮಾಡಿದ ಅಭ್ಯರ್ಥಿನ ಗೆಲ್ಲಿಸ್ತೀವಿ. ಬಟ್ ನಾವು ನಿನ್ನೆ ಅವರು ಅಂತಿಮವಾಗಿ ನಾನು BJPನೇ ನಿಲ್ಲೋದು ಅಂದಮೇಲೆ ಮತ್ತೆ ಅದ್ರ ಬಗ್ಗೆ ಯಾಕೆ ಗೊತ್ತಿಲ್ಲ, ಅದೇನು ಹೇಳಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.